ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸಾಹುಕಾರದ್ದೇ ಮೇಲುಗೈ. ಮತ್ತೆ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸಿದ ಸತೀಶ್ ಜಾರಕಿಹೊಳಿ. ಈಗಾಗಲೇ ಬೆಳಗಾವಿ ಅಂತ ಬಂದಾಗ, ಬೆಳಗಾವಿ ಕ್ಷೇತ್ರ ಅಂತ ಬಂದಾಗ ಬೆಳಗಾವಿಗೆ ಸಾಹುಕಾರ ನಾನೇ ಆಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯ ಫೈಟ್ ಕೂಡ ನಡೀತಾ ಇದೆ. ಒಂದ್ ಕಡೆ ಲಕ್ಷ್ಮಣ ಸವದಿಗೆ ಕೂಡ ಮಂತ್ರಿಗಿರಿ ಸಿಕ್ತು. ಇಲ್ಲಿ ನೆಕ್ ಟು ನೆಕ್ ಫೈಟ್ ನಡಿಬಹುದೇನಪ್ಪ ಅನ್ನುವಂತ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಬಟ್ ಇದೀಗ ಮತ್ತೆ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಜಿಲ್ಲೆಯಲ್ಲಿ ಮತ್ತಷ್ಟು ಹಿಡಿತ ಸಾಧಿಸಲು ಸಾಹುಕಾರ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಏನ್ ಪ್ಲಾನ್? ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಬೆಳಗಾವಿಗೆ ಡಬಲ್ ಲಕ್ ಒಲಿದಿದೆ. ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೂ ಒಲಿದು ಬಂದಂತ ಮಂತ್ರಿಗಿರಿ. ಕುಂದಾನಗರಿಗೆ 2 ಸಚಿವ ಸ್ಥಾನ ಸಿಕ್ಕಿದರೂ ಸಾಹುಕಾರದೇ ಆಟ ಇಲ್ಲಿ. ಸವದಿಗೆ ಬೆಳಗಾವಿ ಉಸ್ತುವಾರಿ ಬಿಟ್ಟು ಕೊಡದ ಜಾರಕಿಹೊಳಿ. ಜಿಲ್ಲಾ ಉಸ್ತುವಾರಿ ತಮ್ಮ ಬಳಿಯೇ ಉಳಿಸಿಕೊಂಡಂತ ಜಾರಕಿಹೊಳಿ ಸವದಿಗೆ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ನೀಡಲು ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಚಸ್ಸಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ನೋಡಿ. ಈಗ ಮುಂದಿನ 2028ರ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಅಸ್ತ್ರವನ್ನ ರೂಪಿಸಿಕೊಂಡಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ತಮ್ಮ ಬಳಿ ಇದ್ರೆ ಮತ್ತಷ್ಟು ಪ್ರಾಬಲ್ಯ ಇರುತ್ತೆ ಅಂತ ಪವರ್ ಸೆಂಟರ್ ಆಗಿ ಮತ್ತೆ ಹೊರಹೊಮ್ಮಿದ ಜಾರಕಿಹೊಳಿ ಅಷ್ಟು ಈಸಿಯಾಗಿ ಬಿಟ್ಟು ಕೊಟ್ಬಿಡ್ತಾರ ಜಾರಕಿಹೊಳಿ ಅವರು? ಒಂದು ಕಡೆ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀವು ಸಚಿವೆ ಸ್ಥಾನ ಕೊಡಿ, ಅದ್ರ ಜೊತೆಗೆ ಅಶೋಕ್ ಪಟ್ಟಣ್ಗೆ ಕೊಡಿ, ಈ ರೀತಿಯಾಗೆಲ್ಲ ಪಟ್ಟು ಹಿಡ್ಕೊಂಡು ಕುಂತಿದ್ರು ಜಾರಕಿಹೊಳಿ. ಬಟ್ ಕೊನೆಯದಾಗಿ ಹೈಕಮಾಂಡ್ ಮತ್ತೆ ಡಿ.ಕೆ. ಶಿವಕುಮಾರ್ ಲಕ್ಷ್ಮಣ ಸವದಿಗೆ ಅವಕಾಶ ಮಾಡಿಕೊಡ್ತಾರೆ. ಅವಕಾಶ ಸಿಕ್ತು ಅಂತ ಅಂದಾಗ ಇಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಆಗಿರೋದಿಲ್ಲ ಅಂತ ಅನ್ಕೊಳ್ತೀವ? ಅದು ಸಾಧ್ಯನೇ ಇಲ್ಲ. ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಆಗಿರುತ್ತೆ. ಯಾಕಂದ್ರೆ ಬೆಳಗಾವಿ ಸಾಹುಕಾರ, ಬೆಳಗಾವಿಯಲ್ಲಿ ಹಿಡಿತವನ್ನ ಇಟ್ಟುಕೊಂಡಂತಹ ಸತೀಶ್ ಜಾರಕಿಹೊಳಿ ಅವರ ಚಾಣಾಕ್ಷತನ, ರಾಜಕೀಯ ತಂತ್ರ, ಶಿಗ್ಗಾಂವಿ ಕ್ಷೇತ್ರದಲ್ಲಿ ಅವರು ಗೆದ್ಕೊಂಡು ಬಂದಂಥ ರೀತಿ ಆಗಿರ್ಬೋದು, ಬೇರೆ ಅಭ್ಯರ್ಥಿಯನ್ನು ನಿಲ್ಲಿಸಿ ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆದ್ದುಕೊಂಡು ಬಂದಿದ್ದಂಥ ರೀತಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು 2028ರ ಎಲೆಕ್ಷನ್ಗೆ ಬೇಕಲ್ವಾ? ಅಷ್ಟು ಈಸಿಯಾಗಿ ಮುಂದಾಲೋಚನೆ ಅಂತಾರಲ್ಲ, ಆ ಮುಂದಾಲೋಚನೆ ಜಾಸ್ತಿ ಇದೆ ಈ ರಾಜಕೀಯವಾಗಿ. ಹಾಗಾಗಿ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿ ಸಿಗುವಂತ ಎಲ್ಲ ಚಾನ್ಸಸ್ ಇದೆ. ಇನ್ನು ಲಕ್ಷ್ಮಣ ಸವದಿಗೆ ಏನಪ್ಪಾ ಅಂತ ಅಂದ್ರೆ ಉತ್ತರ ಕನ್ನಡ ಉಸ್ತುವಾರಿಯನ್ನ ಕೊಡಬಹುದು ಅನ್ನುವಂತ ಚರ್ಚೆ ನಡೀತಾ ಇದೆ. ಬಟ್ ಅಷ್ಟು ಈಸಿಯಾಗಿ ಸತೀಶ್ ಜಾರಕಿಹೊಳಿ ಬೆಳಗಾವಿಯನ್ನ ಬಿಟ್ಕೊಡುವಂತ ಮಾತೇ ಇಲ್ಲ. ಆ ರೀತಿಯ ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ. ಬೆಳಗಾವಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಸಾಹುಕಾರ ಅಂತ ಅಂದ್ರೆ ಸಾಕು, ಜನ ಅಲ್ಲಿ ಬೆಂಬಲವನ್ನ ಸೂಚಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಸಮುದಾಯವಾರು, ಕೋಟಾವಾರು ಗಮನಿಸಿ ನೋಡಿದಾಗ ಎಲ್ಲ ರೀತಿಯಲ್ಲಿ ಇಲ್ಲಿ ಲೆಕ್ಕಾಚಾರ ಹಾಕಿ ನೋಡಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಕೂಡ ತಂತ್ರಗಾರಿಕೆ. ಇನ್ನು ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಬೆಳಗಾವಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ ಸತೀಶ್ ಜಾರಕಿಹೊಳಿ ಜೊತೆಗೆ ಅವರ ಒಡನಾಟ ಯಾವ ರೀತಿಯಾಗಿತ್ತು ಅಂತ. ಯಾಕೆ ಆ ರೀತಿಯಾಗಿ ಈಗ ನೋಡಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು, ಸಿದ್ದರಾಮಯ್ಯ ಆಪ್ತರು, ಸತೀಶ್ ಜಾರಕಿಹೊಳಿ ಅಂತೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ. ಹಾಗಾಗಿ ಇವೆಲ್ಲವೂ ಕೂಡ ಈಗ ಬದಲಾಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಬದಲಾಗ್ತಾ ಇದೆ ರಾಜಕಾರಣದಲ್ಲಿ, ಎಲ್ಲವೂ ಕೂಡ ಬದಲಾಗ್ತಾ ಇದೆ, ಗಮನಿಸ್ತಾ ಇದ್ದೀವಿ ಎಲ್ಲವನ್ನ ಕೂಡ. ಹಾಗಾಗಿ ಕಳೆದ ಬಾರಿಯ ಬೆಳಗಾವಿ ಟೂರ್ನಲ್ಲಿದ್ದಂಥ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಒಡನಾಟ, ಇನ್ನು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಒಡನಾಟ ಅಂತಾನೂ ಕೂಡ ಹೇಳ್ಬೋದು ಇಲ್ಲಿ. ಸೊ ಆ ರೀತಿಯಾಗಿ ಅವರಿಗೆ ಕೊಟ್ಟಂತ ಪ್ರಾತಿನಿಧ್ಯ ಇವೆಲ್ಲವನ್ನ ಕೂಡ ಗಮನಿಸಿದಾಗ ಸತೀಶ್ ಜಾರಕಿಹೊಳಿಯನ್ನ ಬಿಟ್ಕೊಡೋದು ಅಷ್ಟು ನಾಟ್ ಈಸಿ ಅಂತ ಹೇಳ್ಬೋದು. ಹಾಗಾಗಿ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿಯ ಸ್ಥಾನ ಸಿಗುವಂಥದ್ದು ಎಲ್ಲ ರೀತಿಯಾದಂಥ ಚಾನ್ಸಸ್ಗಳು ಇದ್ದಾವೆ. ಇನ್ನು ಲಕ್ಷ್ಮಣ ಸವದಿಗೂ ಕೂಡ ಉತ್ತರ ಕನ್ನಡ ಉಸ್ತುವಾರಿ. ನೋಡಿ, ಲಕ್ಷ್ಮಣ ಸವದಿ ಈಗ ಏನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು, ಅದೇ ರೀತಿಯಾಗಿ ಪಕ್ಷ ಕೂಡ ಭರವಸೆಯನ್ನು ಕೊಟ್ಟು ಲಕ್ಷ್ಮಣ ಸವದಿಯನ್ನು ಕರೆಸ್ಕೊಂಡಿರುತ್ತೆ. ಆ ಭರವಸೆಗೆ ತಕ್ಕಂತೆ ನಡ್ಕೊಳ್ಬೇಕಲ್ವ? ಹಾಗಾಗಿ ಲಕ್ಷ್ಮಣ ಸವದಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದೆ. ಬಟ್ ಇಲ್ಲಿ ಬೆಳಗಾವಿಯ ಹಿಡಿತ ಅಂತ ಬಂದಾಗ ಅಲ್ಲಿ ಸತೀಶ್ ಜಾರಕಿಹೊಳಿನೇ ಮೇಲುಗೈ.